ಮೇಷರಾಶಿಯವರಿಗೆ ಸರ್ಕಾರಿ ಉದ್ಯೋಗ, ಪೊಲೀಸ್, ಮಿಲಿಟರಿ ಸೇವೆ, ಅಗ್ನಿಶಾಮಕ ಸೇವೆ, ಕ್ರೀಡೆ, ಇಂಜಿನಿಯರಿಂಗ್ ಉದ್ಯಮ, ಕಬ್ಬಿಣದ ಕಾರ್ಖಾನೆ, ಬಾಯ್ಲರ್ ಘಟಕ, ಇಟ್ಟಿಗೆ ಚೇಂಬರ್, ಕುಂಭಾರಿಕೆ, ಗಣಿಗಾರಿಕೆ, ಸರ್ಜನ್, ಶಸ್ತ್ರಾಸ್ತ್ರ ತಯಾರಿಕೆ, ಅಡುಗೆ, ಕೃಷಿ ಮತ್ತು ಟ್ರೇಡ್ ಯೂನಿಯನ್ ನಾಯಕತ್ವವು ಸೂಕ್ತವಾಗಿದೆ. ವೃಷಭ ರಾಶಿಯವರಿಗೆ ಆಭರಣ ವ್ಯಾಪಾರ, ಜಾನುವಾರು ಕೊಟ್ಟಿಗೆ, ಹಣಕಾಸು, ಕಮಿಷನ್ ಏಜೆಂಟ್, ಹಣಕಾಸು ಸಂಸ್ಥೆಗಳು, ಕರಕುಶಲ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಸುಗಂಧ ದ್ರವ್ಯಗಳು, ಪಂಚತಾರಾ ಹೋಟೆಲ್ಗಳು, ಹೂವಿನ ವ್ಯಾಪಾರಿ, ಹಣ್ಣಿನ ರಸದ ಅಂಗಡಿ, ನಾಟಕ, ಸಿನಿಮಾ, ಸಂಗೀತ, ಕವಿ, ಕಥೆಗಾರ, ಗಾಯಕ ಮತ್ತು ಖಜಾನೆಗೆ ಸಂಬಂಧಿಸಿದ ವೃತ್ತಿಗಳು ಇಷ್ಟವಾಗುತ್ತವೆ. ಮಿಥುನ ರಾಶಿಯವರು ಮಾಹಿತಿ ಮತ್ತು ಪ್ರಸಾರ, ಬಾಹ್ಯಾಕಾಶ ಇಲಾಖೆ, ಶಿಕ್ಷಣ ಇಲಾಖೆ, ಪಿ&ಟಿ, ದೂರವಾಣಿ, ಪುಸ್ತಕ ಪ್ರಕಾಶನ, ಗಣಿತ ವಿಭಾಗ, ಲೆಕ್ಕಿಗರು, ಲೆಕ್ಕ ಪರಿಶೋಧಕರು, ಕಾನೂನು ಮತ್ತು ಸುವ್ಯವಸ್ಥೆ ಸಲಹೆಗಾರರು ಹಾಗೂ ರಾಯಭಾರಿಯಾಗಬಹುದು. ಕಟಕ ರಾಶಿಯವರಿಗೆ ಆಮದು ಮತ್ತು ರಫ್ತು, ಶಿಪ್ಪಿಂಗ್, ಸಾರಿಗೆ ಇಲಾಖೆ, ಕೃಷಿ, ದಿನಸಿ ಅಂಗಡಿ, ಔಷಧಿ ಅಂಗಡಿ, ಹಾಲಿನ ಬೂತ್, ತರಕಾರಿ ಅಂಗಡಿ, ಮುತ್ತುಗಳ ವ್ಯಾಪಾರಿ, ಹೋಟೆಲ್ ವ್ಯಾಪಾರ, ಡಿಸ್ಟಿಲರಿ ಮತ್ತು ಮಿನರಲ್ ವಾಟರ್ ಮಾರಾಟದಲ್ಲಿ ಯಶಸ್ಸು ಸಿಗುತ್ತದೆ. ಸಿಂಹರಾಶಿಯವರು ಸರ್ಕಾರಿ ಉದ್ಯೋಗ, ರಾಜಕೀಯ, ಆಡಳಿತಾಧಿಕಾರಿ, ಸಮಾಜ ಸೇವೆ, ಧರ್ಮಾರ್ಥ ಸಂಸ್ಥೆಗಳು ಮತ್ತು ಇಂಜಿನಿಯರಿಂಗ್ ಉದ್ಯಮಕ್ಕೆ ಒಲವು ತೋರಿಸುತ್ತಾರೆ. ಕನ್ಯಾ ರಾಶಿಯವರಿಗೆ ಲೆಕ್ಕ ಪರಿಶೋಧನೆ, ಲೆಕ್ಕಪತ್ರಗಾರಿಕೆ, ವ್ಯಾಪಾರ, ಶಿಕ್ಷಕ, ಬರಹಗಾರ ಮತ್ತು ಚಿಲ್ಲರೆ ಅಂಗಡಿಗಳ ವೃತ್ತಿಗಳು ಉತ್ತಮವಾಗಿವೆ. ತುಲಾ ರಾಶಿಯವರು ಆಭರಣ ಅಂಗಡಿ, ಅಲಂಕಾರಿಕ ಅಂಗಡಿ, ಕರಕುಶಲ ವಸ್ತುಗಳು, ಸುಗಂಧ ದ್ರವ್ಯಗಳ ಅಂಗಡಿ, ಬಟ್ಟೆ ವ್ಯಾಪಾರಿ, ಹಣಕಾಸು, ಕಮಿಷನ್ ಏಜೆಂಟ್ಗಳು, ಬ್ಯಾಂಕ್, ಜೀವವಿಮೆ, ಕಾನೂನು ಇಲಾಖೆ, ಹೋಟೆಲ್ ವ್ಯಾಪಾರ, ಬಾರ್ ಮತ್ತು ರೆಸ್ಟೋರೆಂಟ್, ಡ್ಯಾನ್ಸಿಂಗ್ ಹಾಲ್, ಬ್ಯೂಟಿ ಪಾರ್ಲರ್, ಸಂಗೀತ, ನೃತ್ಯ ಮತ್ತು ಸಿನಿಮಾದಲ್ಲಿ ತೊಡಗಿಕೊಳ್ಳಬಹುದು. ಇಲ್ಗಳು, ಮರದ ವ್ಯಾಪಾರಿ, ಬ್ಯಾಂಕ್, ಕಾನೂನು ಇಲಾಖೆ, ದೇವಾಲಯ, ಹಣಕಾಸು ಸಂಸ್ಥೆಗಳು, ಶಿಕ್ಷಣ ಇಲಾಖೆ, ಶಸ್ತ್ರಾಗಾರ, ಮಿಲಿಟರಿ ತರಬೇತಿ ಇಲಾಖೆ, ಸಮಾಜ ಸೇವೆ ಮತ್ತು ಧರ್ಮಾರ್ಥ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಹುದು. ಮಕರ ರಾಶಿಯವರಿಗೆ ಹೋಟೆಲ್ಗಳು, ಆಹಾರ ಉತ್ಪನ್ನಗಳು, ಗೊಬ್ಬರ ಮತ್ತು ಕೀಟನಾಶಕ ಮಾರಾಟ, ಎಣ್ಣೆ ವ್ಯಾಪಾರಿ, ಗಣಿಗಾರಿಕೆ, ಬಿಡಿಭಾಗಗಳು ಮತ್ತು ಹಳೆಯ ವಸ್ತುಗಳ ವ್ಯವಹಾರ, ಹಾರ್ಡ್ವೇರ್ ಅಂಗಡಿ, ಚರ್ಮದ ವ್ಯಾಪಾರ, ಕಟ್ಟಡ ಕೆಲಸ, ಗ್ರಾನೈಟ್ ಕಲ್ಲು ಮತ್ತು ಮರಳು ವ್ಯಾಪಾರ, ಪೋರ್ಟರ್ಗಳು, ಕೂಲಿಗಳು, ಡ್ರೈವರ್ಗಳು, ಶೂ ಪಾಲಿಶ್ ಮತ್ತು ಶೂ ತಯಾರಿಕೆ ಸೂಕ್ತವಾಗಿದೆ. ಕುಂಭರಾಶಿಯವರು ಮನಃಶಾಸ್ತ್ರ, ಜ್ಯೋತಿಷ್ಯ, ತತ್ವಶಾಸ್ತ್ರ, ಧರ್ಮ, ಬೋಧನೆ, ಸಂಶೋಧನೆ ಮತ್ತು ಅಭಿವೃದ್ಧಿ, ಸಲಹೆ, ಆಡಳಿತ, ತೈಲ ಮತ್ತು ನೈಸರ್ಗಿಕ ಅನಿಲ ಕಂಪನಿಗಳು, ವಾಯುಸೇವೆ, ಬಾಹ್ಯಾಕಾಶ ಇಲಾಖೆ, ರಕ್ಷಣಾ ಸೇವೆ, ಅಗ್ನಿಶಾಮಕ ಸೇವೆ, ಜೈಲು ಇಲಾಖೆ, ಬಾಂಬ್ ತಯಾರಿಕೆ, ಪ್ರವಾಸಿ ಮಾರ್ಗದರ್ಶಿ, ಕೇಂದ್ರ ಅಬಕಾರಿ ಇಲಾಖೆ, ಕಸಾಯಿ ಅಂಗಡಿ ಮತ್ತು ಸಿಬಿಐ ಇಲಾಖೆಯಂತಹ ಕ್ಷೇತ್ರಗಳನ್ನು ಆಯ್ಕೆ ಮಾಡಬಹುದು. ಅಂತಿಮವಾಗಿ ಮೀನರಾಶಿಯವರು ಶಿಕ್ಷಣ ಇಲಾಖೆ, ಧಾರ್ಮಿಕ ಸಂಸ್ಥೆಗಳು, ಔಷಧ, ಹಣಕಾಸು ಸಂಸ್ಥೆ, ಕಾನೂನು ಇಲಾಖೆ, ವಿದೇಶಾಂಗ ವ್ಯವಹಾರಗಳು, ಬ್ಯಾಂಕ್, ನೌಕಾಪಡೆ, ಶಿಪ್ಪಿಂಗ್, ದೇವಸ್ಥಾನದ ಕೆಲಸಗಾರ ಮತ್ತು ಅರ್ಚಕ ವೃತ್ತಿಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಾರೆ.